ಎಲ್ರಿಗೂ ನಮಸ್ಕಾರ. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳಾ ದಿನಾಚರಣೆ ಅಂಗವಾಗಿ ಮೈಸೂರು ನ್ಯೂಸ್ ಇನ್ಫೋ ಚಾನೆಲ್ನಲ್ಲಿ ವಿಶೇಷ ಸಾಧನೆ ಮಾಡಿದ ಮಹಿಳಾ ಮಣಿಯರನ್ನ ಪರಿಚಯಿಸಲಾಗ್ತಿದೆ. ಸರಿ ಮೇಡಮ್. ಇವತ್ತು ನಮ್ಮೊಂದಿಗೆ ಒಬ್ರು ಮಹಿಳಾ ಸಾಧಕರಿದ್ದಾರೆ. ಇವರು 84ರಿಂದ JSS ಚಾಮರಾಜನಗರ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿದ್ದು 1999ರಿಂದ ಮಹಾರಾಣೀಸ್ ಮಹಿಳಾ ವಿಜ್ಞಾನ ಕಾಲೇಜಿನಲ್ಲಿ ಸಂಸ್ಕೃತ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. 2020ರಲ್ಲಿ ನಿವೃತ್ತ ಹೊಂದಿದ್ದಾರೆ. ಸದ್ಯ ಚಾರು ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹೌದು ಗೆಳೆಯರೆ, ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಟಿ ಶೀಲಾಕುಮಾರಿ ಮೇಡಮ್ ಅವರು ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ನಮ್ಗೆ ನಿಮ್ಮ ಪರಿಚಯ ಮಾಡ್ಕೊಡಿ. ನಾನು ಮೂಲತಃ ಚಾಮರಾಜನಗರದವಳು. ಅಲ್ಲೇ JSS ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೆ. 99ರಿಂದ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನಲ್ಲಿ ಸಂಸ್ಕೃತ ಉಪನ್ಯಾಸಕಿಯಾಗಿ ಸೇರಿಕೊಂಡೆ. 2020ರಲ್ಲಿ ನನ್ನ ನಿವೃತ್ತಿ ಆಯಿತು. ಬಳಿಕ ಈ 2015ರಲ್ಲಿ ನಾವಿದನ್ನ ಪ್ರಾರಂಭ ಮಾಡಿದ್ವಿ, ಚಾರು ಸಾಂಸ್ಕೃತಿಕ ಪ್ರತಿಷ್ಠಾನ ಅಂತ. ನನ್ನ ನಿವೃತ್ತಿಯ ನಂತರ ಇದಕ್ಕೆ ನಾನು ಹೆಚ್ಚಿನ ಗಮನವನ್ನು ಕೊಡ್ಲಿಕ್ಕಾಯ್ತು. ಹಾಗಾಗಿ ಈಗ ಇದರ ಅಧ್ಯಕ್ಷೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಮೇಡಮ್, ಸಂಸ್ಕೃತ ಪಾಠ ಹೇಳ್ತಿದ್ದೀರಿ, ಅದರಿಂದ ಸಾಹಿತ್ಯದ ಮೇಲೆ ನ್ಯಾಚುರಲಿ ಒಲವಿದ್ದೇ ಇರುತ್ತೆ ನಿಮ್ಗೆ. ಈ ಕಲೆ ನಾಟಕದ ಬಗ್ಗೆ ಹುಚ್ಚು ಹಿಡಿದಿದ್ದು ಯಾವಾಗಿಂದ ಮೇಡಮ್? ಮಗು, ಸಂಸ್ಕೃತ ಪಾಠ ಮಾಡೋದು ಇದು ಒಂದು ರೀತಿಯ ಪೂರಕ. ನನ್ನ ಪ್ರಕಾರ ಸಂಸ್ಕೃತ, ಸಂಸ್ಕೃತಿ, ಸಾಂಸ್ಕೃತಿಕ ಚಟುವಟಿಕೆಗಳು ಇವೆಲ್ಲವೂ ಒಂದಕ್ಕೊಂದು ಬಹಳ ಪೂರಕವಾಗಿ ಕೆಲಸ ಮಾಡ್ತವೆ. ನಾನು ಪ್ರೈಮರಿ ಸ್ಕೂಲ್ ಓದ್ತಾ ಇರ್ಬೇಕಾದ್ರೆ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದೆ. ಸಣ್ಣ ಸಣ್ಣ ನಾಟಕ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾ ಇದ್ರಲ್ಲಿ ಅಭಿನಯಿಸ್ತಾ ಇದ್ದೆ. ಹಾಗೆಯೇ ನಾನು ಸಂಸ್ಕೃತ ಉಪನ್ಯಾಸಕಿಯಾಗಿ ಸೇರಿಕೊಂಡಾಗ ನಮ್ಮದಲ್ಲಿ ಇಬ್ಬರು ಇದ್ರು, ಹುಡುಗರು ಹುಡುಗಿಯರು. ಆ ಸಂಸ್ಕೃತ ನಾಟಕದ ಒಂದು ಅಂಕಗಳನ್ನು ಸಂಸ್ಕೃತೋತ್ಸವ ಅಂತ ಮಾಡ್ತಾ ಇದ್ದೆ. ಆವಾಗ ಅಲ್ಲಿ ಪ್ರದರ್ಶನವನ್ನು ಮಾಡ್ತಿದ್ವಿ ನಾವು. ತುಂಬ ಚೆನ್ನಾಗಿತ್ತು ನಮಗೆ. ಅದ್ಭುತವಾದ ರಂಗಸಜ್ಜಿಕೆ ಏನೂ ಇಲ್ಲ, ಏನು ದೊರಕಿದೆ ಅದರಲ್ಲಿ ಮಾಡ್ತಾ ಇದ್ವಿ. ಖುಷಿ ಇತ್ತು. 99ರಲ್ಲಿ ಮಹಾರಾಣಿಸ್ಗೆ ಬಂದೆ. ನನಗೆ ಒಂದು ಅದ್ಭುತವಾದ ವಿಶಾಲವಾದ ಒಂದು ಆಯಾಮ ಸಿಕ್ತು. ನಮ್ಮದೇ ಕಾಲೇಜು, ನಮ್ಮದೇ ಮಕ್ಕಳು, ಏನು ಬೇಕಾದರೂ ಮಾಡ್ಬೋದು ಅಂತ. ಅದೇ ಸಮಯಕ್ಕೆ ಅಮರ ಕಲಾ ಸಂಘ ವಾಸು ಅವರು ನಡೆಸ್ತಾ ಇದ್ದರು. ಅವರ ಅಂತರ ಕಾಲೇಜು ನಾಟಕ ಸ್ಪರ್ಧೆ, ನೃತ್ಯ ಸ್ಪರ್ಧೆ, ಗಾಯನ ಸ್ಪರ್ಧೆ ನಡೆಸ್ತಾ ಇದ್ರು. ನಮ್ಮ ಕಾಲೇಜಿಂದ ಯಾಕೆ ತಗೊಂಡು ಹೋಗ್ಬಾರ್ದು ಅಂತ ಯೋಚನೆ ಮಾಡಿದೆ. ನನಗೆ ಯಾವುದೇ ರೀತಿಯಾದ ತರಬೇತಿ ಇಲ್ಲ ಮಗು, ರಂಗ ತರಬೇತಿ ಅದಕ್ಕೆ ಯಾವುದಕ್ಕೂ ನಾನು ಅದರಲ್ಲಿ ಹಾಜರಾತಿ ಹಾಕಿಲ್ಲ. ಹೀಗೆ ಮಾಡ್ಕೋತಾ ಕಲ್ತ್ಕೋತಾ ಹೋಗಿದ್ದರು. ನಿರುತ್ತರ ಕುಮಾರ ಅಂತ 4-5 ಜನ ಮಾಡ್ತಾ ಇದ್ದಂತ ಒಂದು ನಾಟಕ ಶ್ರೀರಂಗದ್ದು ಮಾಡಿದ್ರು. ತಮಾಷೆ ಅಂದ್ರೆ ಅದಕ್ಕೆ ಮೊದಲನೇ ಪ್ರೈಸ್ ಬಂತು. ನನಗೆ ಸ್ವಲ್ಪ ಪರವಾಗಿಲ್ಲ, ಅಂದ್ರೆ ಬದುಕಬಹುದು ಅಂತ ಅನ್ನಿಸ್ತು. ಹೀಗೆ ಮುಂದುವರೆದ್ವಿ. ಸಾಮಾಜಿಕ ಮಾಡಿದ್ವಿ, ಐತಿಹಾಸಿಕ ಮಾಡಿದ್ವಿ, ಪೌರಾಣಿಕ ಮಾಡಿದ್ವಿ, ಫ್ಯಾಂಟಸಿ ಮಾಡಿದ್ವಿ. ಒಟ್ಟು 13 ನಾಟಕಗಳನ್ನು ಮಾಡಿದ್ವಿ. ಹಾಗೆಯೇ ನಂಜನಗೂಡು ಕಾಲೇಜ್ ಹೋಗಿ ನಂಜನಗೂಡು ಮಕ್ಕಳಿಗೋಸ್ಕರ ಒಂದು ನಾಟಕ ಗೈಡ್. ಅದು ತುಂಬ ಕಷ್ಟ ಆಗುತ್ತೆ ಗ್ರಾಮೀಣ ಮಕ್ಕಳಿಗೆ ಇಂಗ್ಲೀಷ್ ಭಾಷೆಯನ್ನು ಕಲಿಯೋದು ಅಂತ ಅಲ್ಲಿ ಶೈಲಜಾ ಮೇಡಮ್ ಹೇಳಿದ್ದಕ್ಕೆ ಗೈಡ್ ಕಾದಂಬರಿಯನ್ನು ಕನ್ನಡಕ್ಕೆ ನಾಟಕಕ್ಕೆ ರೂಪಾಂತರ ಮಾಡಿಸಿ, ಸೊ ಅಲ್ಲಿಯ ಮಕ್ಕಳಿಗೆ ಮಾಡಿಸಿ ಅವರು ಬಹಳ ಚೆನ್ನಾಗಿ ಮಾಡಿದ್ರು. ಅವ್ರು ಸ್ಟೇಜ್ ಹತ್ತದೇ ಬರಲ್ಲ, ಹಾಗೆ ಜಂಪ್ ಮಾಡಿಬಿಡ್ತಿದ್ರು. ಆ ಮಕ್ಕಳು ಪರ್ಫಾರ್ಮೆನ್ಸ್ ಟೈಮಲ್ಲಿ ಅದ್ಭುತವಾಗಿ ಮಾಡಿದ್ರು ಎಲ್ಲ ಮಕ್ಕಳನ್ನು. ಈ ಖುಷಿ ಇದೆ. 13 ನಾಟಕಗಳು ನನ್ನ ಕಾಲೇಜ್ ಮಕ್ಕಳಿಗೆ ಮಾಡಿಸಿರೋದು. ನಾನು ಒಂದೇ ಒಂದು ನಿಮ್ಮಂತಹವರು ಎಲ್ರಿಗೂ ದೊಡ್ಡವರು ಅಂತ ಏನು ಅನ್ಸ್ಕೊಂಡಿದೀವಲ್ಲ ನಾವು, ಅಂತಹ ಮಾಡಿದ್ದು ನಾನು ಇದುವರೆಗೆ ಒಂದೇ ನಾಟಕ, ನಾಟ್ಯ ಸರಸ್ವತಿ, ಬಾಲ ಸರಸ್ವತಿ ಅಂತ. ಅದರಲ್ಲಿ ನಾವೆಲ್ಲ ದೊಡ್ಡವರನ್ನು ಸೇರ್ಕೊಂಡು ಮಾಡಿದಂತಹ ನಾಟಕ ಕಿರುರಂಗ ಮಂದಿರದಲ್ಲಿ
ಯಶಸ್ವಿ ಆಯಿತು ಅಂತ ನನ್ನ ಭಾವನೆ. ಅದು ತುಂಬಾ ಕ್ಲಾಸಿಕಲ್ ಓರಿಯೆಂಟೆಡ್ ಆಗೂ ಇತ್ತು ಅಂತ ನಾನು ಕೇಳಿದ್ದೀನಿ. ಹೌದು ಹೌದು. ನಿಜ ಹೇಳ್ಬೇಕಂದ್ರೆ ಆ ನಾಟಕದಿಂದಲೇ ನೀವು ನಮ್ಮ ಜೊತೆ ಸೇರ್ಬೇಕಾಗಿತ್ತು. ಕಾರಣಾಂತರಗಳಿಂದ ಅದು ಆಗಲಿಲ್ಲ. ಒಂದೇ ಅದು ಶೋ ಆಯಿತು. ಸಾಹಿತ್ಯದ ಬಗ್ಗೆ ನನ್ನ ಥೀಸಿಸ್ಸು ಅಲ್ಲಿ ಪ್ರಕಟ ಆಗಿತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಂದ. ಸಂಸ್ಕೃತ ಕ್ಷೇತ್ರಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ ಮಹಾಕವಿ ಷಡಕ್ಷರಿ ದೇವನ ಕೊಡುಗೆ ಅಂತ ಅದು ಪುಸ್ತಕ ಪ್ರಕಟ ಆಯಿತು. ಹಾಗೆ ಫಾದರ್ ಆಂಥೋನಿ ಡಿ ಮೆಲ್ಲೋ ಕೇಳಿರ್ಬೇಕಲ್ವಾ, ಅವರ 3 ಪುಸ್ತಕಗಳನ್ನು ನನ್ನ ತಮ್ಮ ನನಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಆ 3 ಎಷ್ಟು ಪ್ರೇರಣೆ ಕೊಟ್ಟಿತ್ತಂದ್ರೆ ನನಗೆ ಒಂದು ಸಮಯದಲ್ಲಿ ನನಗೆ ಬಹಳ ಚೆನ್ನಾಗಾಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತು. ಇದು ನಮ್ಮ ಕನ್ನಡದವ್ರು ತಲುಪಬೇಕು ಅನ್ನೋ ಉದ್ದೇಶದಿಂದ ಅವು 3 ಕನ್ನಡಕ್ಕೆ, ಹಕ್ಕಿಯ ಹಾಡು, ಬೆಳಕಿನೆಡೆಗೆ 1, ಬೆಳಕಿನೆಡೆಗೆ 2 ಹಾಗೆ ಮಾಡಿದೆ. ಹೀಗೆ ಒಂದಷ್ಟು ಪುಸ್ತಕಗಳನ್ನು ಜೊತೆಯಾಗಿ ಮಾಡ್ತಾ ಹೋದೆ. ಹಾಗೆ ನಮ್ಮ ಸಂಸ್ಕೃತ ಇದಕ್ಕೆ ಪಠ್ಯ ಪುಸ್ತಕಗಳ ಕೊರತೆ ಇತ್ತು ಮಗು. ಅದನ್ನು ನೀಗಿಸ್ಬೇಕು, ನಮ್ಮ ಮಕ್ಕಳು ಒಂದು ಪುಸ್ತಕವನ್ನು ತಗೊಂಡು ಬರಬೇಕು ಅನ್ನೋ ಉದ್ದೇಶಕ್ಕೆ ಸುಮಾರು ಒಂದು 7-8 ಸಂಸ್ಕೃತ ಪಠ್ಯ ಪುಸ್ತಕಗಳ ಸಂಪಾದಕಿಯಾಗಿ ಕೆಲಸ ಮಾಡ್ತೀನಿ. ಇದಾದ ಮೇಲೆ ನಮ್ಮದೇ ಆದ ಒಂದು ಪಬ್ಲಿಕೇಶನ್ಸ್ ಇದೆ. ಈ 3 ನಾಟಕಗಳನ್ನ ಚಾರು ಪ್ರಕಾಶನ ಅಂತಲೇ ಮಾಡಿದ್ದೀನಿ. ಹಾಗೆ ಇನ್ನೂ 1-2 ಪುಸ್ತಕಗಳನ್ನ ಈ ಪ್ರತಿಷ್ಠಾನದ ಕೇಂದ್ರ ಅದು ಬಿಡುಗಡೆ ಆಗುವ ಸಂದರ್ಭದಲ್ಲಿ ಅದನ್ನೆರಡು ಪುಸ್ತಕ ಮಾಡಿದ್ದೀನಿ. ಶತಾಲಂಕಾರ ಕೃಷ್ಣ ಶತಕ ಮತ್ತು ಶಾರ್ದೂಲ ರಿಕೇಂದ್ರ ಶತಕ ಅಂತ ವಿದ್ವಾನ್ ಡಾಕ್ಟರ್ H.V. ನಾಗರಾಜ ರಾವ್ ಅವರು ಬರೆದು ಸಂಪಾದಿಸಿರುವಂತಹ ಕೃತಿ. ಹಾಗೆ ನಾನು ಬರೆದಿರುವಂತಹ 5 ನಾಟಕಗಳ ಒಂದು ಸಂಕಲನ ಅಲ್ಲಿ ಪ್ರಕಟ ಆಗಿದೆ. ಇದು ನನ್ನ ಬಗ್ಗೆ ಸಣ್ಣ ವಿವರ. ಸೊ ಸಂಸ್ಕೃತಿ, ಸಾಂಸ್ಕೃತಿಕ ಮತ್ತು ಸಂಸ್ಕೃತೋತ್ಸವ, ಇಷ್ಟು ಒಂದು ದೊಡ್ಡ ಆಯಾಮದಲ್ಲಿ ನೀವು ಸಂಸ್ಕೃತವನ್ನ ಮತ್ತು ಕಲೆ ಸಾಹಿತ್ಯವನ್ನ ತಗೊಂಡು ಹೋಗ್ತಿದ್ದೀರಿ. ಈ ಮಧ್ಯ ಕಾಲೇಜಿನಲ್ಲಿ ಒಂದು ಸಂಘ ಶುರು ಮಾಡ್ತೀರಿ ನೀವು. ಅದು ಸಂಸ್ಕೃತ ಮತ್ತು ಕಲೆ ಎರಡನ್ನೂ ಸಮ್ಮಿಲನಗೊಳ್ಳುವಂತ ಒಂದು ಸಂಘ ಆಗಿರುತ್ತೆ. ಅದ್ರ ಬಗ್ಗೆ ಹೇಳಿ ಮೇಡಮ್. ಖಂಡಿತ ಮಗು. ಲಲಿತ ಕಲಾ ಸಂಘ ಅಂತ ನಾವು ಪ್ರಾರಂಭ ಮಾಡಿದ್ವಿ. 99ಕ್ಕೆ ಬಂದೆ, 2000ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ನಮ್ಮ ಪ್ರೊಫೆಸರ್ ಟಿ ಎಸ್ ವೇಣುಗೋಪಾಲ್ ರಾವ್ ಸರ್ ಅಂತ ಸ್ಟ್ಯಾಟಿಸ್ಟಿಕ್ಸ್ ಪ್ರೊಫೆಸರ್, ಅವರ ಆಲೋಚನೆ, ಅವರ ಉತ್ತೇಜನ, ಅವರ ಬೆಂಬಲ, ನಾವು ಅವರು ಜೊತೆಯಾಗಿ ನಿಂತು ಲಲಿತ ಕಲಾ ಸಂಘ ಅಂತ ಕಟ್ಟಿದ್ವಿ. ನಮ್ಮ ಉದ್ದೇಶ ಇಷ್ಟೇ, ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಅವ್ರಿಗೆ ಯಾವುದೇ ಕಲೆಯಲ್ಲಿ ಅವ್ರಿಗೆ ಆಸಕ್ತಿ ಇರಲಿಕ್ಕೆ ಅದಕ್ಕೆ ಒಂದು ಪ್ರವೇಶವನ್ನು ನಾವು ಮಾಡಿಕೊಡ್ಬೇಕು. ಒಂದು ಸಲ ಪ್ರವೇಶ ಮಾಡಿ ಈ ಕಲೆ ಹೀಗಿದೆ ಅಂದರೆ ಅವ್ರಿಗೆ ಆಸಕ್ತಿ ನಾನು ಮುಂದಕ್ಕೆ ಹೋಗ್ತಾರೆ. ನಾವು ಅವಕಾಶ ಅಂತೂ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ. ಅದರಿಂದ ರೂಪುಗೊಂಡಿದ್ದು ಲಲಿತ ಕಲಾ ಸಂಘ. ನಾವು ನಮ್ಮ ಕಾಲೇಜಿನ ನಮ್ಮ ಮಕ್ಕಳ ಚಟುವಟಿಕೆಗಳನ್ನ ನಿಗದಿತವಾಗಿ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಕಲಾ ರಸಗ್ರಹಣ ಕಾರ್ಯಾಗಾರ ಅಂತ ಪ್ರಾರಂಭ ಮಾಡಿದ್ವಿ. ಅದು ನಮ್ಮ ಇಡೀ ಮೈಸೂರಲ್ಲಿ ಕಾಲೇಜಿನ ನಮ್ಮ ಮೊದಲನೇ ಇದು ಅಂತ ನನ್ನ ಭಾವನೆ. 7 ಭಾನುವಾರಗಳಂದು 7 ಕಲಾ ಪ್ರಕಾರಗಳು, ಸಾಹಿತ್ಯ ಇರ್ಬೋದು, ಸಂಗೀತ, ನಾಟಕ, ಫೋಟೋಗ್ರಫಿ, ಸಿನಿಮಾ, ಡ್ರಾಮಾ, ಯಾವುದಾದ್ರು ಅದು ಓಪನ್ ಆಕ್ಸೆಸ್, ಯಾರಾದರೂ ಬರ್ಬೋದಿತ್ತು. ಒಂದು ಭಾನುವಾರ ಬೆಳಿಗ್ಗೆ 9ರಿಂದ ಸಂಜೆ 5, 8 ವರ್ಷದ ಮಗುವಿನಿಂದ ಹಿಡಿದು 80 ವರ್ಷದ ಮಗುವಿನವರೆಗೆ ಕಲೀಲಿಕ್ಕೆ ಯಾರ ಆಸಕ್ತಿ ಇತ್ತು ಅವ್ರ ಮಗು ಅವರು ಬರ್ಬೋದಾಗಿತ್ತು. ಉಚಿತವಾಗಿ ಇತ್ತು. ಊಟ ಮತ್ತು ನಮ್ಮ ಸ್ಟಡಿ ಮೆಟೀರಿಯಲ್ಸ್ ಎಲ್ಲವೂ ಉಚಿತವಾಗಿರ್ತಿತ್ತು. ಗಿರೀಶ್ ಕಾಸರವಳ್ಳಿ ಬಂದಿದ್ದಾರೆ, ಕಾಯ್ಕಿಣಿ, ವೈದೇಹಿ ಮೇಡಮು, ಎಷ್ಟೊಂದು ಜನ ಹೇಳಲಿಕ್ಕೆ ಹೋಗಲಿ, ಶೇಷಾದ್ರಿ ಸರ್, ವಸುಂಧರಾ ಮೇಡಮು, ಲಿಸ್ಟು ತುಂಬ ದೊಡ್ಡದಿದೆ. ಹಾಗೆ ಎಲ್ಲರೂ ಬಂದಿದ್ದಾರೆ. ನಾಗಾಭರಣ ಬಂದಿದ್ದಾರೆ, ತುಂಬ ಪ್ರೀತಿಯಿಂದ ಬಂದಿದ್ದಾರೆ. CR ಸಿಂಹ ಬಂದಿದ್ದಾರೆ, ನಮ್ಮ ಜೊತೆಗಿದ್ದಾರೆ. ಇದು ನಮ್ಮ ಮಕ್ಕಳಿಗೆ ತುಂಬ ಚೆನ್ನಾಗಿ ಒಂದು ಅವಕಾಶ ಆಯಿತು. 10 ವರ್ಷ ನಡೆಸ್ತೀವಿ ಮಗು.
ಮೇಡಮ್, ಇಷ್ಟೆಲ್ಲ ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಮತ್ತೆ ಮೈಸೂರಿನ ಜನತೆಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಇಷ್ಟೆಲ್ಲ ಸಾಹಿತ್ಯ, ಸಂಗೀತಗಳನ್ನ, ಕಲೆಗಳನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದೀರಿ. ಇಷ್ಟರಲ್ಲಿ ಬಹುಶಃ ನನಗೆ ಒಂದು ಅಂದಾಜು ಸಿಗ್ಬೇಕು ಅಂತಂದ್ರೆ ಸುಮಾರು ಜನ ಹೆಣ್ಮಕ್ಳು ಬಂದು ಈ ಇಡೀ ನಿಮ್ಮ ಸಂಘದ ಜೊತೆಗೆ ಕೈಗೂಡಿಸಿರ್ತಾರೆ. ಆದ್ರೂ ಈಗ್ಲೂ ಮಹಿಳೆಯರು ಅಂತ ಬಂದಾಗ ಅವರು ಕಲೆ ಅಥವಾ ನಾಟಕಕ್ಕೆ ಬರೋದು ಕಷ್ಟ ಇದೆ, ಅಥವಾ ಅವ್ರು ಇದನ್ನ ಒಪ್ಕೊಂಡು ಇದನ್ನ ವೃತ್ತಿ ಅಥವಾ ಪ್ರವೃತ್ತಿ ಏನೇ ಆಗಿ ಭಾವಿಸಿದ್ರು ಅವರ ಒಂದು ಇನ್ವಾಲ್ವ್ಮೆಂಟ್ ತುಂಬಾ ಕಷ್ಟ ಇದೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಮಗು, ಇನ್ವಾಲ್ವ್ಮೆಂಟ್ ತುಂಬಾ ಕಡಿಮೆ ಇದೆ ಅಂತ ಹೇಳಕ್ಕಾಗಲ್ಲ. ಆಮೇಲೆ ನಾಟಕ ಕ್ಷೇತ್ರಕ್ಕೆ ಇದನ್ನ ಸೀಮಿತಗೊಳಿಸೋದು ಅದು ಸರಿಯಲ್ಲ. ಎಂದೆಂದಿನ ಕಾಲದಿಂದಲೂ ಎಂದೆಂದಿನ ಕ್ಷೇತ್ರದಲ್ಲೂ ಮನೆಯಿಂದ ಪ್ರಾರಂಭವಾಗಿ ಮಹಿಳೆಗೆ ಈ ಕೆಲವು ಸಮಸ್ಯೆಗಳಿವೆ. ಇದು ನಾಟಕಕ್ಕೆ ಸೀಮಿತ ಅಲ್ಲ, ಸಿನಿಮಾ ರಂಗಕ್ಕೆ ಸೀಮಿತ ಅಲ್ಲ. ಇದು ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದನ್ನೇ ಈಗ ತುಂಬಾ ನಾವು ಹೈಲೈಟ್ ಮಾಡ್ತಾ ಇದ್ದೀವಿ. ನಾಟಕ ಮತ್ತು ಸಿನಿಮಾ ಅಂತ ಅಲ್ಲ, ಕಚೇರಿಯಲ್ಲಿ ಇರುತ್ತೆ, ಎಲ್ಲ ಕಡೆ ಇರುತ್ತೆ. ಎಲ್ಲಿವರೆಗೆ ನಾವು ಸದೃಢರಾಗಿರ್ತೀವೋ ಮಾನಸಿಕವಾಗಿ, ದೈಹಿಕವಾಗಿ ಪುರುಷರು ಇರಲಿ ಬಿಡು, ಮಾನಸಿಕವಾಗಿ ದೃಢ ಇರ್ತೀರೋ, ನಮ್ಮ ಸಂಕಲ್ಪ ಏನು, ನಮ್ಮ ಧ್ಯೇಯ ಏನು ಅನ್ನೋದು ನಮಗೆ ಸ್ಪಷ್ಟತೆ ಇರುತ್ತೋ ಅವಾಗ ಯಾರು ಏನು ಮಾಡ್ಲಿಕ್ಕಾಗಲ್ಲ. ಆಮೇಲೆ ಈಗ ನಾವು ಯಾವ ಕಾಲದಲ್ಲಿದ್ದೀವಿ ಮಗು? 21 ವರ್ಷಕ್ಕೆ ಹೆಣ್ಮಕ್ಕಳನ್ನ ಫಾರಿನ್ಗೆ ಒಬ್ಬಳೆ ಹುಡುಗಿಯನ್ನ ಕಳಿಸುವ ಕಾಲ ಇದೆ. ಇನ್ನು ಮೈಸೂರಿನ ಯಾವುದೋ ಒಂದು ಏರಿಯಾಗೆ ಕರ್ಕೊಂಡು ಬರೋದು ಅಲ್ಲ. ಖಂಡಿತವಾಗಿ ಯಾವ ಪೋಷಕರು ಇದಕ್ಕೆ ಹಿಂಜರಿಯುವ ಅಗತ್ಯ ಇಲ್ಲ. ನೋಡಿ, ಈಗ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಈಗ ಕಡಿಮೆ ಆಗಿದೆ ಅಂತ ಹೇಳ್ತೇನೆ, ಆದರೆ ಮಹಿಳಾ ಏಕ ವ್ಯಕ್ತಿ ಪ್ರದರ್ಶನ ಎಷ್ಟು ಆಗ್ತಾ ಇದೆ ನೋಡ್ಕೊಳ್ಳಿ. ಶಶಿಕಲಾ ಮೇಡಮ್ ಇದ್ದಾರೆ, ಚಿತ್ರಾ ವೆಂಕಟರಾಜು, ನಮ್ಮ ನುಡಿ ಸುದರ್ಶನ್, ಅಕ್ಷತಾ, ಶ್ರೀವಿದ್ಯಾ ಕಾಮತ್. ಶ್ರೀವಿದ್ಯಾ ಮೊನ್ನೆ ನಮ್ಮ ಇಡೀ ಬಿಲ್ಡಿಂಗ್ ಅಲ್ಲಿ ಏಕ ವ್ಯಕ್ತಿ ಪ್ರದರ್ಶನ ದೀಪಧಾರಣೆ ಕೊಟ್ಟಿದ್ದಾರೆ. 6 ಭಾಷೆಯಲ್ಲಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ನೀವೇ ಸ್ವತಃ ಹೌದಾನೆ ರಸೀದಿಕ್ಕೆ ಅದ್ಭುತವಾಗಿ ಪ್ರತಿಯೊಬ್ಬರು 10 ಪ್ರದರ್ಶನಗಳನ್ನ ಕೊಟ್ಟಿದ್ದಾರೆ, ಯಶಸ್ವಿಯಾಗಿ ಕೊಟ್ಟಿದ್ದಾರೆ. ಹೇಗೆ ಸಾಧ್ಯ? ಯಾಕೆಂದ್ರೆ ಇವರೊಬ್ಬರೇ ಇರೋದಿಲ್ಲ, ಇಲ್ಲಿ ಕ್ಯಾಮ್ರಾಮನ್ ಇರ್ತಾರೆ, ಸ್ಟೇಜ್ ಅವ್ರು ಇರ್ತಾರೆ, ನಿರ್ದೇಶಕರು ಇರ್ತಾರೆ, ಮೇಕಪ್ ಮಾಡೋರು ಇರ್ತಾರೆ. ಮತ್ತೆ ಇವರೆಲ್ಲ ಹೇಗೆ ಬರ್ಲಿಕ್ಕೆ ಸಾಧ್ಯ ಆಯಿತು? ಹಾಗೆಲ್ಲ ಇಲ್ಲ. ಇರುವುದು ನಮ್ಮ ಮನಸ್ಸಿನ ಒಂದು ಭ್ರಮೆ. ಆ ಭ್ರಮೆ ಹೋಗ್ಬೇಕು ಮಗು. ಯಾಕೆಂದ್ರೆ ನಮ್ಮ ಇದೇ ಬಿಲ್ಡಿಂಗ್ ಅಲ್ಲಿ ನೀನು ಕಾರ್ಯಕ್ರಮವನ್ನು ಕೊಟ್ಟಿದ್ದೆ. ಹಾಗಾಗಿ ಇವಕ್ಕೆಲ್ಲ ನಾವು ಅಂಜೋದು ಒಳಗೋದು ಖಂಡಿತವಾಗ್ಬೇಕು. ಮೇಡಮ್, ಹಾಗಿದ್ರೆ ಲಲಿತ ಕಲೆಗಳ ಮೂಲಕ ಒಂದು ಭ್ರಮೆಯಿಂದ ಹೆಣ್ಮಕ್ಳು ಆಚೆ ಬರೋದಕ್ಕೂ ಅದು ಸಹಾಯ ಮಾಡುತ್ತೆ. ಖಂಡಿತ ಖಂಡಿತ ಮಗು. ಹಾಗೆ ನೋಡಿದ್ರೆ ನಿಮ್ಗೆ ರೋಲ್ ಮಾಡೆಲ್ ಯಾರು? ರೋಲ್ ಮಾಡೆಲ್ ಒಬ್ಬರನ್ನ ಅಂತ ಹೇಗೆ ಹೇಳಿ? ನಿಜ ಹೇಳ್ಬೇಕಂದ್ರೆ ನಮ್ಮವ್ವ ನನ್ನ ಮೊದಲ ರೋಲ್ ಮಾಡೆಲ್, ನನ್ನ ಫಸ್ಟ್ ಲವ್. ನನ್ನ ತಾಯಿ ತಾಯಿ ಸ್ವಾಭಿಮಾನ, ಯಾವುದೇ ಕಷ್ಟ ಬಂದ್ರು ಅಲ್ಲಾಡೋದಿಲ್ಲ ಅನ್ನುವಂಥ ಆತ್ಮವಿಶ್ವಾಸ, ಏನೇ ಒಳಗಡೆ ಸಿಗ್ತಾ ಇಲ್ಲಿ ಎದುರುಗಡೆ ನಗುವಂತಹದ್ದು, ಆ ಧೈರ್ಯ, ಕಲೆಗಳಲ್ಲಿ ಅಭಿರುಚಿ. ಹಳ್ಳಿ ಮಗು, ಆಲೂರು ಅನ್ನೋದು, ಅದರಲ್ಲಿ ಅವಳು ಕಲ್ತಿದ್ದು ಆವಾಗ 4ನೇ ಕ್ಲಾಸ್, ಆವಾಗ ಅದು BA MBA ಥರ. ಸೊ ಅದನ್ನು ಅವಳು ಎಷ್ಟು ಇದರಲ್ಲಿ ಬದುಕಿ ಧೈರ್ಯವಾಗಿ ಬದುಕಿದ್ಲಂದ್ರೆ ಅವ್ರು ಕೊನೆವರೆಗೂ ಹಾಗೆ ಬದುಕಿದ್ರು. ಅದರಿಂದ ಇನ್ನೊಂದು ವಿಶೇಷ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮದು ಹಳ್ಳಿ ಒಂದು 50 ವರ್ಷದ ಹಿಂದಿನ ಕಥೆ ಲೆಕ್ಕ ಹಾಕೋ, ಎಲ್ಲ ಜಾತಿಯ ಎಲ್ಲ ಮಕ್ಕಳು ನಮ್ಮ ಮನೆಯ ಅಡಿಗೆ ಮನೆಗೆ ಬರಲಿಕ್ಕೆ ನಮ್ಮವ್ವ ಪ್ರವೇಶ ಕೊಟ್ಟಿದ್ರು. ತುಂಬ ಅಪರೂಪ, ಯಾರು ಸೇರಿಸ್ತಾ ಇರಲಿಲ್ಲ. ಅದು ನನಗೆ ಬಹಳ ಅದೇ ರೀತಿ ಅದು ಪಾಠ ಹೇಳ್ಕೊಡ್ಬೇಕಾಗಿಲ್ಲ ಮಗ, ನೋಡ್ತಾ ನೋಡ್ತಾ ಕಲ್ತ್ಬಿಡ್ತೀನಿ. ಸೊ ನಮ್ಮ ಅವ್ವನಿಂದ ನಾನು ಫಸ್ಟು ಅದು ಕಲ್ತಿರೋದೆಲ್ಲ ಹಾಗೆ ಬಂದ್ಬಿಟ್ಟಿದೆ. ಸೌಂದರ್ಯದ ಉಪಾಸನೆ ಅವಳಿಂದನೇ ಬಂದಿರೋದು. ಹಾಗೆ ನಮ್ಮ ತಂದೆ ಕೂಡ ಬಂದರು. ಇದು ನನ್ನ ಮೊದಲ ಆದರ್ಶ. ಇನ್ನು ಎಲ್ಲ ಕ್ಷೇತ್ರದಲ್ಲೂ ಹೀಗೆ ಕಾಣಿಸ್ತೀವಿ. ನಮ್ಮ ಬಾಲ ಸರಸ್ವತಿಯವರು ದೇವದಾಸಿ ಪದ್ಧತಿಯಲ್ಲಿ ಅವಳು ನಿಂತ್ಕೊಂಡ್ರು ಗಟ್ಟಿಯಾಗಿ. ನನ್ನನ್ನು ಯಾರು ಹೀಯಾಳ್ಸಕ್ಕೆ ಸಾಧ್ಯವೇ ಇಲ್ಲ ಅಂತ ತೋರಿಸ್ಕೊಟ್ರು. ಪದ್ಮ ವಿಭೂಷಣ ತಗೊಂಡ್ರು. ಇವತ್ತು ಬೆಳಗ್ಗೆ ಒಂದು ಪುಸ್ತಕ ಓದಿ ಮುಗಿಸ್ತೆ ಮಗು, MLB
ML ವಸಂತ್ ಕುಮಾರಿ ಅವರು ಅದ್ಭುತ, ಅವ್ರ ಸಂಗೀತ ಅದ್ಭುತ, ಆದರೆ ಅವರ ಮಾನವೀಯತೆ ಸಾಧ್ಯವೇ ಇಲ್ಲ, ನಮಗೆ ಸಾಧ್ಯವೇ ಇಲ್ಲ. ಅವರು ನಮಗೆ ರೋಲ್ ಮಾಡಲ್ ಆಗ್ತಾರೆ, ಹೌದಲ್ವಾ? ನಾವೀಗ ಹೋದ ವಾರ ಒಂದು ಕಾರ್ಯಾಗಾರ ಮಾಡಿದ್ವಿ. ವಿಶೇಷ ಮಕ್ಕಳ ಶಾಲೆಯ ಶಿಕ್ಷಕಿಯರು ಬಂದಿದ್ರು. ಅವರಿಗೆ ಸಂಬಳ ತೀರಾ ಕಡಿಮೆ, ತೀರಾ ಓದ್ದವರಲ್ಲ. ಅವರು ಆ ವಿಶೇಷ ಚೇತನ ಮಕ್ಕಳಿಗೆ ಕಲಿಸ್ಲಿಕ್ಕೆ ಎಷ್ಟು ಉತ್ಸುಕರಾಗಿ ಕಲಿತರು ಮಗು. ಅವರು ನಮ್ಗೆ ರೋಲ್ ಮಾಡಿ. ನಮ್ಮನೆ ಕೆಲಸದವರು 10 ಜಂಜಾಟ ಇದೆ ಅವ್ರಿಗೆ ಮನೆ. ತಪ್ಪುಸೆ ಬರ್ಸ್ತಾನೆ, ಕಾಯಕ ಅಂದ್ರೆ ಏನು ಅಂತ ಹೇಳ್ಕೊಡ್ತಾನೆ. ಹೇಳ್ಕೊಡಲ್ಲ ಮಗು, ತೋರಿಸ್ತಾನೆ. ಮೊದಲು ಕಾಯಕ, ಮೊದಲು ಮನುಷ್ಯತ್ವ ಕಲಿಸುವಂತಹ ಎಲ್ಲ ಹೆಣ್ಮಕ್ಳು ನನಗೆ ರೋಲ್ ಮಾಡಿಸ್ಬೇಕು. ಮೇಡಮ್, ವರ್ತನೆಯಿಂದ ಕಲಿಕೆ ಅಂತ ಹೇಳಿದ್ರಿ, ಹಾಗೇನೆ ಕಾಯಕದ ಮೂಲಕ ಕಲಿಕೆ ಅಂತ ಕೂಡ ನೀವು ಹೇಳ್ತಿದ್ದೀರಿ. ಇಂಥ ಒಂದು ರೋಲ್ ಮಾಡೆಲ್ಗಳ ಪಟ್ಟಿಯನ್ನೇ ಇಟ್ಕೊಂಡಿರೋ ನೀವು ಚಾರು ಪ್ರತಿಷ್ಠಾನದ ಉದ್ದೇಶಗಳ ಬಗ್ಗೆ ಹೆಚ್ಚಾಗಿ ಹೇಳಿ ನನಗೆ. ಹಾ, ನಾವು 2015ರಲ್ಲಿ ಇದನ್ನ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದ ಉದ್ದೇಶ ಇಷ್ಟೇ: ಭಾರತೀಯ ಸಂಸ್ಕೃತಿ ಇದರ ಪ್ರಚಾರವನ್ನ ಮಾಡೋದು, ಪ್ರಸಾರವನ್ನ ಮಾಡೋದು ಸಣ್ಣ ಪ್ರಮಾಣದಲ್ಲಾಗಿ ಎಲ್ಲೋ ಒಂದ್ ಕಡೆ ನಾವು ಪ್ರಾರಂಭ ಮಾಡಬೇಕು. ನೂರಾರು ಜನ ಸಾವಿರಾರು ರೀತಿಯಲ್ಲಿ ಮಾಡಿದ್ದಾರೆ. ನಮ್ಮ ಒಂದು ಸಣ್ಣ ಕಾರ್ಯವನ್ನ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಪ್ರಾರಂಭ ಮಾಡಿದ್ದು. 2020ರಲ್ಲಿ ನಾನು ನಿವೃತ್ತಳಾದೆ. 2022ರಲ್ಲಿ ಇದೇ ಕಾರಣಕ್ಕಾಗಿ ಈ ಬಿಲ್ಡಿಂಗ್ ಅನ್ನ ಕಟ್ಟಿಸಿದ್ದು. ಸೊ ಈ ಬಿಲ್ಡಿಂಗ್ ಕಟ್ಟಿಸಿದ ಮೇಲೆ ಇಲ್ಲಿ ನಮ್ಮ ಚಟುವಟಿಕೆಗಳು ಎಲ್ಲವೂ ಭಾರತೀಯ ಸಂಸ್ಕೃತಿಗೆ ಅನುಗುಣವಾಗಿದೆ. ಯೋಗ, ಭರತನಾಟ್ಯ, ಕರ್ನಾಟಕ ಸಂಗೀತ ಇಂತಹದನ್ನೇ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೀಗೆ ಇದನ್ನ ಮುಂದುವರಿಸುವ ಆಸಕ್ತಿ. ಮೇಡಮ್, ಕಾರ್ಯಕ್ರಮಗಳ ಬಗ್ಗೆ ಈ ಪ್ರತಿಷ್ಠಾನ ನಡೆಸ್ತಿರುವಂತದ್ದು ಮತ್ತೆ ಅದರ ಮುಂದಿನ ಯೋಜನೆಗಳು ಏನೇನು, ಅದ್ರ ಬಗ್ಗೆ ಒಂಚೂರು ಹೇಳಿ. ಖಂಡಿತ ಮಗು, ನಮ್ಮಲ್ಲಿ ಈಗ ಮಕ್ಕಳಿಗೆ ಕಥೆ ಹೇಳುವಂತಹ ಒಂದು ಅಭ್ಯಾಸ, ಹವ್ಯಾಸ ಎರಡು ತಪ್ಪು ಹೋಗಿದೆ. ಹಾಗಾಗಿ ಕೊರೋನಾ ಸಮಯದಿಂದ ಮಕ್ಕಳಿಗಾಗಿ ಕಥೆ 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 ಅಂತ ಒಂದು ಮಾಲಿಕೆಯನ್ನ ಯೂಟ್ಯೂಬಲ್ಲಿ ಪ್ರಾರಂಭ ಮಾಡಿದ್ವಿ. ಚಾರು ಕಲ್ಚರಲ್ ಫೌಂಡೇಶನ್ ಅಂತ ನಮ್ಮ ಯೂಟ್ಯೂಬ್. ಅಲ್ಲಿ ವಾರಕ್ಕೆ ಒಂದು ಶನಿವಾರ, ಪ್ರತಿ ವಾರಕ್ಕೆ ಒಂದು ವಯಸ್ಸಾದವರಿಂದ ಚಿಕ್ಕವರೆಗೂ ಕಥೆಯನ್ನ ಕೇಳ್ಬೋದು. ಆ ಕಥೆಯಲ್ಲಿ ಯಾವುದೇ ಕೆಟ್ಟದಿಲ್ಲ, ಯಾವುದೇ ಜಾತಿಯದಿಲ್ಲ, ಏನು ದುಃಖ ಅಂತ ಆಗ್ಬಾರ್ದು. ಇವಿಷ್ಟೇ ಕಂಡೀಷನ್. ಹೇಗಾದ್ರೂ ಕಥೆ ಹೇಳ್ಬೋದು, ಬಟ್ ಕತೆ ಹೇಳಬೇಕು. ವಾರಕ್ಕೊಂದು 182 ಸಂಚಿಕೆ ಆಗಿದೆ. ಹಾ, ಈಗ ಇದು ಮುಂದುವರಿತಾ ಇದೆ. ಇದು ಒಂದು. ಅದ್ರ ಜೊತೆಗೇನೆ ಈಗ ನಾವು ಹೇಳಿದ್ವಲ್ಲ, ಈ ಕಾರ್ಯಕ್ರಮಗಳ ಜೊತೆಗೆ 2 ಮಕ್ಕಳ ಬೇಸಿಗೆ ಶಿಬಿರವನ್ನ ಮಾಡಿದ್ದೀವಿ. ಈಗ 3ನೇದು ಆಗ್ತಾ ಇದೆ. 90% ಭಾಗ ಪೂರ್ತಿ ಕನ್ನಡದಲ್ಲಿ ನಾವು ಅವ್ರನ್ನ ಹೇಳ್ಕೊಡ್ತೀವಿ. ಎಲ್ಲೋ ಅಪ್ಪಿತಪ್ಪಿ ಇಂಗ್ಲಿಷ್ ಬಂದ್ಬಿಡುತ್ತೆ ಅಷ್ಟೇ ಹೊರತು ಕನ್ನಡ ಅದನ್ನ ಹೇಳಲ್ಲ. ಬಟ್ ನಾವು ಅದನ್ನ ಹಾಗೆ ಮಾಡ್ತಾ ಇದ್ದೀವಿ. ಸ್ವಾಸ್ಥ್ಯ ಅಂತ ಒಂದಿಷ್ಟು ಕಾರ್ಯಕ್ರಮಗಳನ್ನ, ಉಪನ್ಯಾಸ ಮಾಲಿಕೆಗಳನ್ನ ಮಾಡಿದ್ವಿ. ಹಾಗೆ ಈಗ ಚಾರು ಮಂಜೂಷ ಅಂತ ಪ್ರಾರಂಭ ಮಾಡಿದ್ವಿ. ತಿಂಗಳಿಗೆ ಒಂದು, ಯಾವುದಕ್ಕೆ ಸೀಮಿತ ಅಲ್ಲ. ಸಂಗೀತ, ಸಾಹಿತ್ಯ ನಾವಲ್ಲಿ ಮಾಡ್ತಾ ಇದ್ವಲ್ಲ ಕಾಲೇಜ್ ಸಂಗೀತ ಕೂಡ ಅದೇ ತರ ರಂಗ ಸಂಗೀತದಿಂದ ಹಿಡಿದು ಸಿನಿಮಾ ಕ್ಷೇತ್ರದಿಂದ ಹಿಡಿದು ಪ್ರತಿಯೊಂದು ಅದನ್ನ ತಿಂಗಳಿಗೆ ಒಂದು ಮಾಡ್ತಾ ಇದ್ದೀವಿ. ಇದುವರೆಗೆ 3 ಕಾರ್ಯಕ್ರಮಗಳಾಗಿವೆ. ಮುಂದಿನ ವಾರ ಇನ್ನೊಂದಾಗ್ತಾ ಇದೆ. ಹಾಗೇನೆ ನಾವು ನಾಟಕ ಕೇಳು ಜನಮೇಜಯ ನನ್ನ ಕೃತಿ ಈಗ ಮುಂದಿನ ವಾರದಿಂದ ಬಹುಶಃ ತಾಲೀಮು ಪ್ರಾರಂಭ ಆಗಬಹುದು ಅನ್ನುವಂತ ಒಂದು ನಾವು ಕಾಯ್ತಾ ಇದೀವಿ ಮೇಡಮ್. ಹೌದು, ಅಲ್ಲ ನೀವು ಜೊತೆಗೆ ಇರ್ತೀವಿ ಖಂಡಿತ. ಹಾ, ಹಾಗಾಗಿ ಅದನ್ನ ಒಂದು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವೆಲ್ಲಕ್ಕಿಂತ ಜೊತೆಗೆ ಇದು ಸಾಂಸ್ಕೃತಿಕ ಚಟುವಟಿಕೆ ಒಂದು ಭಾಗ ಮಾಡೋದು. ಇನ್ನೊಂದು ನನಗೆ ಬಹುಕಾಲದಿಂದ ಮನಸ್ಸಲ್ಲಿದ್ದಂದ್ರೆ ಬೇರೆಯ ರೀತಿಯ ಒಂದು ಒಳ್ಳೆಯ ಕೆಲಸ ಮಾಡಬೇಕು. ಒಳ್ಳೆಯ ಕೆಲಸ ಅಂತ ಅಲ್ಲ, ಏನಾದರೂ ಒಂದು ವಿಶೇಷ ಚೇತನ ಮಕ್ಕಳ ಬಗ್ಗೆ ನನಗೆ ತುಂಬ ಪ್ರೀತಿ ಇದೆ. ಸೊ ಆ ಮಕ್ಕಳ ಶಾಲೆಗಳನ್ನ ಭೇಟಿ ಮಾಡಿದೆ. ಅಲ್ಲಿಯ ಅಧ್ಯಾಪಕರನ್ನ ಕಂಡು ನಮ್ಮ ಈ ಬಿಲ್ಡಿಂಗಲ್ಲಿ ಹೋದ ವಾರ ಒಂದು ಕಾರ್ಯಾಗಾರವನ್ನು ಮಾಡಿದ್ವಿ. ವಿಶೇಷ ಮಕ್ಕಳು ಒಂದು ಬ್ಯಾಗನ್ನು ತಯಾರಿಸ್ತಾರೆ. ಅದನ್ನ ಮಾರಾಟ ಮಾಡೋದು, ಬರುವ ದುಡ್ಡು ಒಂದು ಮಗು 4,000 ಸಂಪಾದನೆ ಮಾಡಿತ್ತು. ನನಗೆ ಎಂಥ ಸಂತೋಷ ಆಯಿತು. ಆ ಅಧ್ಯಾಪಕರಿಗೆ ಒಂದು ಕಾರ್ಯಾಗಾರವನ್ನು ಮಾಡಿಸಿದ್ವಿ. ಚೆನ್ನಾಗಿರುವ ಬ್ಯಾಗನ್ನು ಮಾಡಿಸ್ಬೇಕು ಅಂತ. ಅದು ಈಗ ಕಳೆದ ವಾರ ಆಯಿತು. 10 ಶಾಲೆ 17 ಶಿಕ್ಷಕರು ಬಂದಿದ್ರು. ಸೊ ಉಚಿತವಾಗಿ ಮಾಡಿದ್ವಿ. ಇದನ್ನ ಮತ್ತೆ ಮುಂದುವರಿಸುವಂತಹ ಆಸೆ ಇದೆ. ನೋಡೋಣ. ಹೀಗೆ ಹಲವಾರು ಆಲೋಚನೆಗಳಿವೆ. ಒಂದು ನಾನು ಹೇಳಲೇಬೇಕು,
ನಿಮಗೆ ಎಲ್ರಿಗೂ ನನಗೆ ಅಪಾರವಾದ ಬೆಂಬಲ ಇದೆ. ಬೆಂಬಲ ಯಾರ್ದು? ನನ್ನ ಮಕ್ಕಳದು. ಇದು ಒಂದು ನನ್ನ ಮಗುವೆ. ನೂರಾರು ಮಕ್ಕಳು ಜೊತೆಗಿದ್ದಾರೆ. ಏನು ಕೆಲಸ, ಏನು ಹೇಳಿ ಬರ್ತಾರೆ. ನನ್ನ ಮನೆಯ ಮಕ್ಕಳು ಹೇಗಿದ್ದಾರೋ ನನ್ನ ಈ ಮಕ್ಕಳು ಹಾಗೇ ಇದ್ದಾರೆ, ವ್ಯತ್ಯಾಸ ಇಲ್ಲ. ಹಾಗಾಗಿ ಯಾವ ಕೆಲಸವಾದರೂ ಮಾಡಬಲ್ಲೆ ಅನ್ನೋದಕ್ಕೆ, ನಾನು ಹೀಗೆ ಇಷ್ಟು ಚೆನ್ನಾಗಿರೋದಕ್ಕೆ ನನ್ನ ಮನೆಯ ಸಂಸಾರದ ಜೊತೆಗೆ ನನ್ನ ಈ ಮಕ್ಕಳುಗಳು ಕೂಡ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನಿಮ್ಮ ಇಡೀ ಸೇವೆ ಉದ್ದಕ್ಕೂ, ಸೇವೆ ಏನ್ ಬೇಡ ಮಗು, ಕರ್ತವ್ಯ. ನಿಮ್ಮ ಕರ್ತವ್ಯದುದ್ದಕ್ಕೂ ಶಿಷ್ಯ ಕೋಟಿಯನ್ನೇ ಸಂಪಾದಿಸುತ್ತಿದ್ದೀರಿ. ಈಗ ಅದರಲ್ಲಿ ನೀವು ಜನರೇಷನ್ ಟು ಜನರೇಷನ್ ಅವರ ಬದಲಾವಣೆಗಳನ್ನ ಕಂಡಿದ್ದೀರಿ ನೀವು. ಈಗಿನ ಜನರೇಷನ್ ಮಕ್ಕಳಿಗೆ, ದೊಡ್ಡವ್ರು ಇರ್ಬೋದು, ಚಿಕ್ಕವ್ರು ಇರ್ಬೋದು, ಅಥವಾ ಅಡಾಲಸೆನ್ಸ್ ಇರ್ಬೋದು, ಅವರಿಗೆ ನಿಮ್ಮ ಸಂದೇಶ ಏನು? ಮಗು, ಸಂದೇಶ ಅಂತಂದ್ರೆ ಹಾಗಂತ ಏನಿಲ್ಲ, ಸಾಮಾನ್ಯವಾಗಿ ಹೇಳ್ತೀನಿ ನಾನು. ಮೊದಲನೆಯದಾಗಿ ಉತ್ತಮ ಸ್ನೇಹಿತರನ್ನ ಸಂಪಾದಿಸ್ಕೊಳ್ಬೇಕು. ಆತುರ ಇಲ್ಲ, ಒಳ್ಳೆಯ ಅಭಿರುಚಿ ಇರುವ, ಒಳ್ಳೆಯ ಕೆಲಸ ಮಾಡಿದರೆ ಪ್ರೋತ್ಸಾಹಿಸುವಂತಹ ಗೆಳೆಯರನ್ನ ಮಾಡ್ಕೊಳ್ಬೇಕು. ಸಂಖ್ಯೆ ದೊಡ್ಡದಾಗಬೇಕಿಲ್ಲ. ನನಗೆ ಅತ್ಯುತ್ತಮವಾದ ಗೆಳತಿ ಇದ್ದಾಳೆ, SR ವಿಜಯ. ನನ್ನ ಇಡೀ ವರ್ಷದ 45 ವರ್ಷಗಳಿಂದ ನಾವು ಜೊತೆ ಇದ್ದೀವಿ. ನಾನು ತಪ್ಪು ಮಾಡಿದಾಗ ತಕ್ಷಣ ತಿದ್ದುತ್ತಾಳೆ. ಅಂತಹ ಗೆಳತಿಯರನ್ನ ಸಂಪಾದಿಸ್ಕೊಳ್ಬೇಕು, ಸಿಕ್ಕಲ್ಲ. ಎರಡನೆಯದು, ಅನಗತ್ಯ ಅಭ್ಯಾಸಗಳಿಂದ ದೂರ ಇರಬೇಕು. ಮೊಬೈಲ್ ಇದೆ, ಯಾವುದು ಎಷ್ಟು ಬೇಕು ಅದನ್ನು ಉಪಯೋಗಿಸ್ಕೊಳ್ಬೇಕು. ಅದರಲ್ಲಿ ಎಷ್ಟು ಸಕಾರಾತ್ಮಕ ಅಂಶಗಳಿವೆ ಅದನ್ನು ಉಪಯೋಗಿಸ್ಕೊಳ್ಬೇಕು. ಅದನ್ನೇ ಅಭ್ಯಾಸವಾಗಿ, ಚಟವಾಗಿ ರೂಪಿಸ್ಕೊಳ್ಬೇಕು. ಮೂರನೇದು, ಕಾಯಕ. ಯಾವುದೇ ಕೆಲಸ ಇದೆ ಅದು ಶ್ರದ್ಧೆ ಇಟ್ಟು ಮಾಡಬೇಕು. ನಾವು ದೇವರ ಪೂಜೆ ಎಷ್ಟು ಹೊತ್ತು ಮಾಡ್ತೀವಿ ಅನ್ನೋದಲ್ಲ, ನಾವು ಕೆಲಸ ಶ್ರದ್ಧೆಯಿಂದ ಎಷ್ಟು ಪ್ರಾಮಾಣಿಕತೆಯಿಂದ ಮಾಡ್ತೀವಿ ಅದು ಮುಖ್ಯ. 10 ಜನಕ್ಕೆ ಒಳ್ಳೇದಾಗಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಸಂಸ್ಕೃತಿ ಬೆಳಿಬೇಕು, ಚೆನ್ನಾಗಿರ್ಬೇಕು. ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಕಾನ್ಸೆಪ್ಟ್ ನಮ್ಮೆಲ್ರಿಗೂ ಬರಬೇಕು. ಇದು ಸಂದೇಶ. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಡಾಕ್ಟರ್ ಡಿ ಶೀಲಾ ಕುಮಾರಿ ಮೇಡಮ್ ರವರಿದ್ರು. ಅವರ ಕಾಯಕದ ಬಗ್ಗೆ, ಸಾಧನೆಗಳ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇದು ನಮ್ಮೆಲ್ರಿಗೂ ಸ್ಫೂರ್ತಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ, ಮಾತಾಡಿದ್ದಕ್ಕೆ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಧನ್ಯವಾದ.